ನಮಸ್ಕಾರ ವೀಕ್ಷಕರೇ, ವಿಶೇಷ ಅತಿಥಿಯೊಬ್ಬರು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. BS ಯಡಿಯೂರಪ್ಪನವರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ 224 ಕ್ಷೇತ್ರವನ್ನು ಕೂಡ ಸಂಚರಿಸಿ 104 ಸ್ಥಾನಗಳು BJPಗೆ ಬರುತ್ತೆ. 9 ಸ್ಥಾನಗಳು ಜಾಸ್ತಿ ಆಗಿದ್ದಿದ್ರೆ ಬಹುಶಃ ಇವತ್ತು ನಾನು ಮಾತಾಡಿಸ್ತಾ ಇದ್ದಂತಹ ವ್ಯಕ್ತಿ ಮುಖ್ಯಮಂತ್ರಿಗಳಾಗಿರ್ತಿದ್ರು. ಆದರೆ ಆ ಸಂದರ್ಭದಲ್ಲಿ ಕೆಲವು ಏರುಪೇರುಗಳುಂಟಾಗುತ್ತೆ. ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಸಂದರ್ಭ ಬರುತ್ತೆ. ಆಗ ಯಡಿಯೂರಪ್ಪನವರೊಂದು ಮಾತನ್ನು ಹೇಳ್ತಾರೆ, ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ, 22 ಸ್ಥಾನ ಗೆಲ್ಲಿಸಿಕೊಡ್ತೇನೆ, ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡ್ತೇನೆ, ನನಗಿದು ಯಾವುದು ವಿಶೇಷ ಅಲ್ಲ, ಹೋರಾಟದಿಂದಲೇ ಬಂದಿದ್ದೀನಿ, ಇನ್ನೊಂದು ಸಲ ಹೋರಾಟ ಕಿಳಿತೀನಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ಇಡೀ ರಾಜ್ಯಾದ್ಯಂತ ಸಂಚರಿಸಿದರು. ಇದರ ಮಧ್ಯೆ ಒಂದು ಮಾತು ಕೇಳಿ ಬಂದಿತ್ತು. ಲೋಕಸಭಾ ಚುನಾವಣೆ ಅನೌನ್ಸ್ ಆದಾಗ ಯಡಿಯೂರಪ್ಪನವರ ಮಾತು ಏನೂ ನಡೆಯೋದಿಲ್ಲ, ಈಗ ಯಡಿಯೂರಪ್ಪನವರು ಮೊದಲಷ್ಟು ಸ್ಟ್ರಾಂಗ್ ಆಗಿಲ್ಲ, ಈ ಎಲ್ಲ ಆರೋಪಗಳೆಲ್ಲ ಕೇಳಿ ಬಂತು. ಆದರೆ ಯಾವಾಗ ನಿನ್ನೆ BJP ಕ್ಯಾಂಡಿಡೇಟ್ ಲೀಸ್ಟ್ ಅನೌನ್ಸ್ ಆಯಿತು, ಎಲ್ಲೆಲ್ಲಿ ಯಡಿಯೂರಪ್ಪನವರು ಇಂಥವರಿಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಘಂಟಾಘೋಷವಾಗಿ ಹೇಳಿದ್ರೋ ಎಲ್ರಿಗೂ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಮತ್ತೊಮ್ಮೆ ಬಲಿಷ್ಠರಾಗಿದ್ದಾರೆ BSY. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಹೆಸರು ಬಲಿಷ್ಠ BSY. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. 22 ಗೆಲ್ಲಿಸಿಕೊಡ್ತೀನಿ ಅಂತ ಅವತ್ತು ಹೊರಟವರು ಇಲ್ಲಿ ತನಕ ನಿರಂತರವಾಗಿ ಮುಂದುವರೆದಿದೆ. 21 ಕ್ಯಾಂಡಿಡೇಟ್ ಲೀಸ್ಟ್ ಫೈನಲ್ ಆಗಿದೆ. ಅದರಲ್ಲಿ ಯಡಿಯೂರಪ್ಪನವರು ಹೇಳಿದವರೇ ಬಹುತೇಕರು ಎಲ್ಲವೂ ನೀವು ಫೈನಲ್ ಮಾಡಿದ್ದೇ ಆಗಿರುವಂಥದ್ದು. ಯಾವ ರೀತಿ ನಿಮ್ಮ ಮುಖವನ್ನು ನೋಡಿದಾಗ ಒಂದು ರೀತಿಯಲ್ಲಿ ನಿಮಗೇನು ಒಂದು ವಿರೋಧಿಗಳು ನಿಮ್ಮನ್ನು ಭಾಳ ದುರ್ಬಲರಾಗಿದ್ದಾರೆ ಅಂತ ಹೇಳ್ತಾ ಇದ್ರು, ಅದು ಯಾವುದು ಕಾಣ್ತಾ ಇಲ್ಲ, ಭಾಳ ಬಲಿಷ್ಠರಾಗಿದ್ದೀರಿ. ಏನೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಿ ಸರ್ ಮುಂದೆ 17 ಮತ್ತು 23 ಚುನಾವಣೆಗೆ? ಸಾಮೂಹಿಕ ನೇತೃತ್ವದಲ್ಲಿ ರಾಜ್ಯದಲ್ಲಿ ಈಗಾಗಲೇ 2-3 ಸುತ್ತು ಪ್ರವಾಸ ಮಾಡಿದ್ದೇವೆ. ಒಂದು ಮಾತಿನಲ್ಲಿ ನಿಮ್ಗೆ ಹೇಳಬೇಕು ಅಂದರೆ 2014ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಪರವಾದಂಥ ಅಲೆ ಏನಿತ್ತು, ಈಗ 2019ರಲ್ಲಿ ಅದಕ್ಕಿಂತ 10-15% ಜಾಸ್ತಿ ಆಗಿದೆ ಅನ್ನುವಂಥದ್ದು ಕುಂತಲ್ಲಿ ನಿಂತಲ್ಲಿ ನಾವು ನೋಡ್ತಾ ಇದ್ದೇವೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರವ್ರು ನೋಡ್ತಿದ್ದಂಥ ವ್ಯಕ್ತಿತ್ವವನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರಲ್ಲಿ ಈ ದೇಶದ ಜನ ನೋಡ್ತಾ ಇದ್ದಾರೆ. ಭಾರತದ ಅಭಿವೃದ್ಧಿ ಹರಿಕಾರ ಅಂತೇಳಿ ಜನ ಕರೀತಾ ಇದ್ದಾರೆ. ನನ್ನ ಪ್ರಕಾರ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸ್ವಂತ ಶಕ್ತಿ ಮೇಲೆ 300ಕ್ಕೂ ಹೆಚ್ಚು ಲೋಕಸಭಾ ಸೀಟನ್ನು ಗೆಲ್ಲೋರಿದ್ದೇವೆ. ಕರ್ನಾಟಕದಲ್ಲಿ ಕನಿಷ್ಠ 22 ಲೋಕಸಭಾ ಸೀಟನ್ನು ಗೆಲ್ತೇವೆ ಅನ್ನುವಂಥ ಅದಮ್ಯವಾದ ವಿಶ್ವಾಸ ನನಗಿದೆ. ನೋಡಿ, ದೇಶದ ಆರ್ಥಿಕ ಪರಿಸ್ಥಿತಿ ಪ್ರಧಾನಿಯವರು ನರೇಂದ್ರ ಮೋದಿ ಅಧಿಕಾರ ವಹಿಸಿಕೊಂಡಾಗ ಯಾವ ದುಸ್ಥಿತಿ ಇತ್ತು ಅದನ್ನು ಸರಿಪಡಿಸಿ 2014ರಲ್ಲಿ ಜಗತ್ತಿನಲ್ಲಿ 11ನೇ ಸ್ಥಾನದಲ್ಲಿದ್ದಂಥ ಈ ದೇಶ ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ ಅಂದರೆ ಆರ್ಥಿಕತೆಯಲ್ಲಿ, ಆರ್ಥಿಕ ಒಂದು ಸ್ಥಿತಿನಲ್ಲಿ ಯಾವ ರೀತಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ಪ್ರಯತ್ನ ಮಾಡಿದ್ದಾರೆ. ತಮಗೆ ಗೊತ್ತಿದೆ, ವಿದೇಶಿ ಬಂಡವಾಳ 4 ವರ್ಷದ ಹಿಂದೆ $120 ಬಿಲಿಯನ್ ಇದ್ದದ್ದು ಪ್ರಸ್ತುತ $230 ಬಿಲಿಯನ್ ತಲುಪಿದೆ. ಇಂದು ಜಗತ್ತೇ ಮೋದಿಯವರ ಆರ್ಥಿಕ ನೀತಿಯನ್ನು ಮೋದಿನೊಮಿಕ್ಸ್ ಅಂತ ಬಣ್ಣಿಸ್ತಾ ಇದೆ. ಇಕನಾಮಿಕ್ಸ್ ಹೋಗಿ ಮೋದಿನೊಮಿಕ್ಸ್. ಎಸ್, ಇದರ ಪರಿಣಾಮ ಈ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಉದ್ದಗಲಕ್ಕೆ ಮೋದಿಯವರ ಅಲೆ, BJP ಅಲೆ ಇದೆ. ಹಾಗಾಗಿ ನಾನು ಹೇಳಿದಂಥದ್ದು 300ಕ್ಕೂ ಹೆಚ್ಚು ಸ್ಥಾನವನ್ನು ನಾವು ಗೆಲ್ತೇವೆ. ಓಕೆ, ಇದು ಗೊತ್ತಿದ್ದೇ ಒಂದು ರೀತಿಯಲ್ಲಿ ಮಹಾಗಠಬಂಧನ ಆಯಿತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗೂ JDS ಮೈತ್ರಿ ಕೂಡ ಆಗೋಯಿತು. ನೀವು 22 ಅಂತ ಹೇಳಿದಾಗ 17 ಲಾಸ್ಟ್ ಟೈಮ್ ಬಂದಿತ್ತು ನಿಮ್ಮ ನಾಯಕತ್ವದಲ್ಲೇ ಕರ್ನಾಟಕದಲ್ಲಿ. ಬಹುಶಃ ಮೋದಿಯವರ 5 ವರ್ಷದ ಆಡಳಿತವನ್ನು BJP ಸಮರ್ಥವಾಗಿ ಬಳಸ್ಕೊಂಡ್ರೆ 22 ಬರಬಹುದೇನೋ ಅನ್ನುವಂಥ ಒಂದು ಶಂಕೆ ಅಥವಾ ಆಶಾವಾದ ಇತ್ತು BJP ಕಾರ್ಯಕರ್ತರಿಗೂ BJP ನಾಯಕರಿಗೂ. ಆದರೆ ಈ ಎರಡೂ ಪಕ್ಷಗಳು ಹೊಂದಾಣಿಕೆಯಾದ ನಂತರ ಆ ಮ್ಯಾಥಮೆಟಿಕ್ಸ್ ಚೇಂಜ್ ಆಗಲ್ವಾ ಸರ್? ನನ್ನ ಪ್ರಕಾರ ಈ ಹೊಂದಾಣಿಕೆನೇ ನಮಗೆ ದೊಡ್ಡ ಲಾಭ ಆಗೋದು. ಹೇಗೆ ಹೇಳ್ತೀರಿ? ಈಗೇನು ಕಾಂಗ್ರೆಸ್ JDSನಲ್ಲಿ ಕಚ್ಚಾಟ ಪ್ರಾರಂಭ ಆಗಿದೆ. ಅದರಲ್ಲೂ ವಿಶೇಷವಾಗಿ
ದೇವೇಗೌಡರ ಕುಟುಂಬದವರಿಗೆ ಮಂಡ್ಯದಲ್ಲಿ ಹಾಸನದಲ್ಲಿ ಅವರ ಮೊಮ್ಮಕ್ಕಳಿಗೆ ಸೀಟ್ ಕೊಟ್ಟ ಮೇಲೆ ಜೆ ಡಿ ಎಸ್ನಲ್ಲೇ ಆಕ್ರೋಶ ಭುಗಿಲೆದ್ದಿದೆ. ಸಿದ್ದರಾಮಯ್ಯನವ್ರಿಗೆ ತಮಗೇನು ಅಪಮಾನ ಮಾಡಿದ್ರು, ಮೈಸೂರು ಚಾಮರಾಜದಲ್ಲಿ ಸೋಲಿಸಿ, ಅವರು ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ ಈ ಅಪಮಾನವನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ ನಮ್ಮ ಮೈತ್ರಿ ಆದ ನಂತರ ಕೂಡ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದರ ಪರಿಣಾಮ ಈ ಲೋಕಸಭಾ ಚುನಾವಣೆಯಲ್ಲಿ ಅವರಿಬ್ಬರು ಹೊಂದಾಣಿಕೆ ಮಾಡಿಕೊಂಡ್ರೂ ಸಹ ಸ್ಥಳ ಸ್ತರದಲ್ಲಿ ಯಾವ ಕಾರಣಕ್ಕೂ ಕಾರ್ಯಕರ್ತರು ಒಟ್ಟಾಗಿ ಹೋಗೋಕ್ಕೆ ಸಿದ್ಧ ಇಲ್ಲ ಅನ್ನೋದು ಮೊನ್ನೆ ದಿವಸ ಹಾಸನದಲ್ಲಿ ಇವರೆಲ್ಲರ ಪ್ರಯತ್ನದ ಮೇಲೆ ಸಿದ್ದರಾಮಯ್ಯನವರಲ್ಲಿ ಹೋದಾಗ ಎಲ್ಲರೂ ಸಹ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟದ್ದು ತಾವು ನೋಡಿದ್ದೀರ. ಎರಡನೇದು ಪ್ರಮುಖವಾಗಿ ಸುಮಾರು 20ಕ್ಕೂ ಹೆಚ್ಚು ಜನ ವಿಧಾನಸಭಾ ಸದಸ್ಯರು ಕಾಂಗ್ರೆಸ್ನವರು ನಾವು ಯಾವ ಕಾರಣಕ್ಕೂ ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳೋದಿಲ್ಲ ಅಂತ ಹೇಳೋದು ಸಹ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಸೊ ಇದೆಲ್ಲ ಸಂಗತಿಗಳು ಹೊಂದಾಣಿಕೆ ಮೇಲ್ನೋಟಕ್ಕೆ ಆಗಿದ್ದರೂ ಸಹ ನೋಡಿ ಪ್ರಜಾತಂತ್ರ ವ್ಯವಸ್ಥೆ ಎಲ್ಲಿಗೆ ಬಂದೋಯ್ತು. 104 ಜನ ಶಾಸಕರಿರೋರು ನಾವು ವಿರೋಧ ಪಕ್ಷದಲ್ಲಿ, 37 ಜನ ಶಾಸಕರಿರೋರು ಅವ್ರು ಆಡಳಿತ ಪಕ್ಷದಲ್ಲಿ. ಕಾಂಗ್ರೆಸ್ನವ್ರು ಎಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೋ ಅನ್ನೋ ಭಯದಿಂದ ಬೆಂಬಲ ಕೊಟ್ಟು ಈಗ ಪಶ್ಚಾತ್ತಾಪ ಪಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲದರ ಲಾಭ ಜನ ನಮ್ಮ ಪರವಾಗಿ ನಿಲ್ತಾರೆ ಅನ್ನೋ ಅದಮ್ಯವಾದ ವಿಶ್ವಾಸ. ದೇವೇಗೌಡರು ಒಂದು ಕಡೆ ಹೇಳ್ತಾರೆ ಬಿ ಜೆ ಪಿಗೆ 2 ಅಂಕಿ ಸ್ಥಾನಗಳು ಸಿಗದ ಹಾಗೆ ನೋಡ್ಕೋತೀನಿ, ಬಿಡೋದಿಲ್ಲ 2 ಅಂಕಿ ಸ್ಥಾನ ಸಿಗೋದಕ್ಕೆ. ನೋಡಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿನ ಮಾಲೀಕರು ಮತದಾರರು ಅವ್ರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ 2 ಅಂಕಿ ಜೆ ಡಿ ಎಸ್ ಕಾಂಗ್ರೆಸ್ಗೆ ದಾಟಬಾರ್ದು ಅಂತ. ನಾವು 22 ಗೆದ್ದೇವೆ ಅಂತ ಹೇಳಿದಾಗ ಅವ್ರು 2 ಅಂಕಿ ಪ್ರಶ್ನೆ ಎಲ್ಲಿ ಬರುತ್ತೆ? ಇದು ಫಲಿತಾಂಶ ಬಂದ ಮೇಲೆ ದೇವೇಗೌಡರಿಗೂ ತಿರುಗುಮುರುಗಾಗುತ್ತೆ. ಎಲ್ಲಿವರೆಗೆ ಸ್ವಾಮಿ ಇವತ್ತು ಈ ದೇಶದ ಮಾಜಿ ಪ್ರಧಾನಿ ದೇವೇಗೌಡರೇನೆ ನಾನು ಎಲ್ಲಿ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ತಾನೆ. ತುಮಕೂರು ಹೋಗ್ಬೇಕೋ ಬೇಡವೋ, ಬೆಂಗಳೂರಲ್ಲಿ ನಿಲ್ಲಬೇಕೋ ಬೇಡವೋ, ಈ ಅಳತೆ ಅಭಿಪ್ರಾಯಗಳಲ್ಲೇ ಮುಂದುವರಿತಾ ಇದ್ದಾರೆ ನೀವು ನೋಡ್ತಾ ಇದ್ದೀರ. ಅದು ನನಗೆ ವಿಶ್ವಾಸ ಇದೆ 100ಕ್ಕೆ 100 ಅವ್ರಿಗೆ ಬೇರೆ ದಾರಿ ಇಲ್ಲ, ತುಮಕೂರಿಗೆ ಬರಬೇಕಾಗುತ್ತೆ. ತುಮಕೂರಲ್ಲಿ ನಾವು ಸಹ ಸನ್ನದ್ಧರಾಗಿ ನಿಂತಿದ್ದೇವೆ ಅವರನ್ನು ಎದುರಿಸೋಕ್ಕೋಸ್ಕರ. ಓಕೆ, ಮತ್ತೊಂದು ಮಾತು ಕೇಳಿ ಬರ್ತಾ ಇತ್ತು, ದೇವೇಗೌಡರು ಯಾಕೆ ಬೆಂಗಳೂರು ಉತ್ತರ ಮತ್ತು ತುಮಕೂರು ಈ ರೀತಿ ಗೊಂದಲದಲ್ಲಿದ್ದಾರೆ ಅಂತಂದರೆ ಬಹುಶಃ ಥರ್ಡ್ ಫ್ರಂಟ್ ಮುಖಾಂತರ ಮತ್ತೊಮ್ಮೆ ಪ್ರಧಾನಿ ಆಗ್ಬೋದು ಅಂತೇಳಿ. ನಾನು ಯಾಕೆ ಈ ಮಾತನ್ನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಅಂತಂದರೆ, ಒಂದು ವೇಳೆ ದೇವೇಗೌಡರು ಮತ್ತೆ ಪ್ರಧಾನಿ ಆದರೆ ಅದಕ್ಕೆ ನಿಮ್ಮ ಸ್ವಾಗತ ಇದೆಯಾ? ನಾನು ಒಂದು ಮಾತಿನಲ್ಲಿ ಹೇಳ್ಬೇಕಾದ್ರೆ ಇದು ತಿರುಕನ ಕನಸು. ಓಕೆ, 2-3 ಸೀಟ್ ಗೆಲ್ಲಕ್ಕಾಗದೇ ಇರೋರು ಅವತ್ತೇನೋ ಒಂದು ವಿಶೇಷ ಕಾರಣಕ್ಕಾಗಿ ಒಂದು ಪ್ರಧಾನಿ ಆಗಿದ್ದೆ ಅಂಥೇಳಿ ಮತ್ತೊಮ್ಮೆ ಆ ರೀತಿ ಯೋಚನೆ ಮಾಡೋದೇ ಎಷ್ಟು ಮಟ್ಟಿಗೆ ಸರಿ ಅಂತ ಜನ ಮಾತನಾಡ್ತಾ ಇದ್ದಾರೆ. ಓಕೆ, ಸೊ ಅದರಿಂದ ಪ್ರಧಾನಿ ನರೇಂದ್ರ ಮೋದಿಯವರು 100ಕ್ಕೆ 100 ಮತ್ತೊಮ್ಮೆ ಪ್ರಧಾನಿ ಆಗೋದು ನಿಶ್ಚಿತ. ಜನ ತೀರ್ಮಾನ ಮಾಡಿರೋ ಈ ಸಂದರ್ಭದಲ್ಲಿ ಮತ್ತು ಯಾರೇ ಸ್ವಾಮಿ ವಿರೋಧ ಪಕ್ಷಗಳವ್ರ ನಾಯಕರು ಪ್ರಧಾನಿ ಆಗೋಕ್ಕೆ ನರೇಂದ್ರ ಮೋದಿಯವರಿಗೆ ಸರಿಸಾಟಿಯಾಗಿ ನಿಲ್ಬಲ್ಲವರು ಯಾರಿದ್ದಾರೆ? ಓಕೆ, ದೇವೇಗೌಡರು ಹೇಳ್ತಾರೆ ಲೋಕಸಭೆಯಲ್ಲಿ ನಾನು ಮಾತನಾಡೋಕ್ಕೆ ಸಮಯ ಸಿಗ್ತಾ ಇಲ್ಲ ಅಂತ. ನೀವು ವೆಂಕನಾಣಿ ಸೀನಿ ಅಂತ 2-3 ಜನ ಇದ್ದರೆ ಅದಕ್ಕೆ ಅಷ್ಟು ಸಮಯ ಕೊಡ್ತಾರೆ. ಓಕೆ, ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಈ ಬಾರಿ ನಿಮ್ಮ ಪುತ್ರ ಇದ್ದಾರೆ, ಮತ್ತೊಂದು ಕಡೆ ಬಂಗಾರಪ್ಪನವರ ಪುತ್ರ ಸ್ಪರ್ಧೆ ಮಾಡ್ತಾ ಇದ್ದಾರೆ. ವಿಶೇಷ ಏನಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಅವರಲ್ಲಿಗೆ ಬರಬೇಕು ಅಂತೇಳಿ ಜೆ ಡಿ ಎಸ್ ಕೇಳ್ಕೊತಾ ಇದೆ. ಸೊ ಇದರ ಬಗ್ಗೆ ಶಿವಮೊಗ್ಗ ಬಿ ಜೆ ಪಿಗೆ ಏನಾದರೂ ಆತಂಕ ಇದೆಯಾ? 100ಕ್ಕೆ 100 ಯಾವುದೇ ಆತಂಕ ಇಲ್ಲ. ನಮ್ಮ ರಾಘವೇಂದ್ರ ಅವರು ಸಂಸತ್ ಸದಸ್ಯರಾದ ಮೇಲೆ 6 ತಿಂಗಳಿಂದ 1 ದಿವಸ ಮನೇಲಿ ಕುಂತ್ಕೊಳ್ಳೋದೇನೆ ಅನೇಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು, ರೈಲ್ವೆ ಯೋಜನೆ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳೇನು ಮಾಡಿದ್ದಾರೆ, ಇದು ಜನರ ಮೆಚ್ಚುಗೆಗೆ ಅವರು ಪಾತ್ರರಾಗಿದ್ದಾರೆ. ಈ ಬಾರಿ 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಅವರು ಗೆಲ್ತಾರೆ ಅನ್ನೋವಂಥದ್ದು ಸಾಮಾನ್ಯ ಜನ ಮಾತನಾಡ್ತಿದ್ರು. ಓಕೆ ಸರ್, ನಮ್ಮ ರಿಪೋರ್ಟರ್ಸ್ಗಳು ಕೂಡ ಇದ್ದಾರೆ, ಬೇರೆ ಬೇರೆ ಕಡೆ ಇವರು ಕೂಡ ಸುತ್ತಾಡಿದ್ದಾರೆ ಅನೇಕ ಕಡೆ. ಇವರು ಕೂಡ ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತಿದ್ದಾರೆ. ಎಸ್, ಫಸ್ಟ್ ಕ್ವಶನ್ ಸರ್. ಮೊದಲನೇದಾಗಿ ಈಗ ಇಡೀ ಲೋಕಸಭಾ ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಗಮನ ಸೆಳೆದಿರುವಂತಹ ಕ್ಷೇತ್ರದ ಪ್ರಶ್ನೆಯಿಂದ ನನ್ನ ಪ್ರಶ್ನೆಯನ್ನು ಆರಂಭ ಮಾಡಬೇಕಂತ ಬಯಸ್ತೀನಿ. ಅದು ಮಂಡ್ಯದಲ್ಲಿ ಸುಮಲತಾ ಅವರಿಗೆ BJP ಸಪೋರ್ಟ್ ಮಾಡುತ್ತಾ, ಅಭ್ಯರ್ಥಿ ಆಗ್ತಾನೆ ಸಪೋರ್ಟ್ ಮಾಡ್ತಾ, ಅಥವಾ ಅಭ್ಯರ್ಥಿಯನ್ನು ಹಾಕಲಿದ್ದೀರಾ ನೀವು? ಮೊನ್ನೆ ಡೆಲ್ಲಿಲಿ ಚರ್ಚೆ ಆದಾಗ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಎಲ್ಲ ಕಡೆ ಸ್ಪರ್ಧೆ ಮಾಡಬೇಕು ಅಂತ ಚರ್ಚೆ ಆಗಿದೆ. ಆದರೆ ಸುಮಲತಾ ಬಗ್ಗೆ ಇರುವಂಥ ಜನ ಬೆಂಬಲ,
ಅಂಬರೀಷ್ ಬಗ್ಗೆ ಏನು ಅಭಿವೃದ್ಧಿ ಮಾಡಿದ್ರು ಅಂತ ಅವ್ರಿಗೆ ಅಪಮಾನಕರವಾದ ಮಾತಾಡ್ತಿರುವಂಥದ್ದು. ಮತ್ತು ಅವ್ರು ತೀರ್ಕೊಂಡಾಗ ಮಂಡ್ಯಕ್ಕೆ ವಿಶೇಷ ವಿಮಾನದಲ್ಲಿ ತಗೊಂಡೋಗಿ ಅವರ ಪಾರ್ಥಿವ ಶರೀರದ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಈಗೇನು ಹಗುರವಾದ ಮಾತುಗಳನ್ನು ಆಡ್ತಾಯಿದ್ದಾರೆ. ಇದೆಲ್ಲವೂ ತಿರುಗುಮುರುಗಾಗುತ್ತೆ. ಸುಮಲತಾ ಅವ್ರಿಗೆ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ನಾವು ಮಂಡ್ಯ ಕಾರ್ಯಕರ್ತರು ಎಲ್ಲರ ಮನಸ್ಸಿನಲ್ಲಿ ನಾವು ಅಭ್ಯರ್ಥಿ ಹಾಕೋದು ಬೇಡ, ಅವರಿಗೆ ಬೇಷರತ್ ವರ್ಗಡೆಯಿಂದ ಬೆಂಬಲ ಕೊಡಬೇಕು ಅನ್ನುವಂಥ ಮಾತು ಕೇಳಿ ಬರ್ತಾಯಿದೆ. ಅಂತಿಮವಾಗಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊಳ್ತಾರೆ. ಬಟ್ ಸುಮಲತಾ ಗೆಲ್ಲಕ್ಕೆ ತುಂಬ ಒಳ್ಳೆಯ ಅವಕಾಶ ಅಲ್ಲಿದೆ. ಸರ್, ಈಗ ನಾವು ಸಾಕಷ್ಟು ಕ್ಷೇತ್ರಗಳಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮೋದಿ ವರ್ಸಸ್ ದೇವೇಗೌಡರು, ಮೋದಿ ವರ್ಸಸ್ ವೀರಪ್ಪ ಮೊಯ್ಲಿ, ಮೋದಿ ವರ್ಸಸ್ ಕಾಂಗ್ರೆಸ್ JDS ಅಭ್ಯರ್ಥಿಗಳು ಅನ್ನುವಂಥ ಮಾತುಗಳು ಸಾಕಷ್ಟು ಜನರಲ್ಲಿ ಕೇಳಿ ಬರ್ತಾರೆ. ಇದರ ಅರ್ಥ ದೇಶಕ್ಕೆ ಮೋದಿ ಅಗತ್ಯ ಇದೆ, ರಾಜ್ಯಕ್ಕೆ BJP ಬೇಡ ಅನ್ನುವಂಥದ್ದು, ಅಥವಾ ಸ್ಥಳೀಯ ಅಭ್ಯರ್ಥಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಯಾರು, ಅಂದರೆ ಮೋದಿಯೊಬ್ಬರೇ ಬೇಕು ಅನ್ನುವಂಥ ಅಭಿಪ್ರಾಯಗಳನ್ನ ನಾವು ಜಾಸ್ತಿ ಗಮನಿಸ್ತಾ ಇದ್ವಿ. ಏನು ಇದರ ಅರ್ಥ ಇರ್ಬೋದು, ನೀವೇನು ಅನ್ಕೋತೀರಿ? ನೋಡಿ, ಈ ಚುನಾವಣೆಯ ಕೇಂದ್ರ ಬಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು. ಇದು ವಿಧಾನಸಭಾ ಚುನಾವಣೆ ಇಲ್ಲ, ಇದು ಲೋಕಸಭಾ ಚುನಾವಣೆ. ಆದ್ದರಿಂದ ಈ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಮೋದಿಯವರ ಪರವಾದ ಅಲೆಯನ್ನು ಎದ್ದಿದೆ. ಇದನ್ನು ನಾನು ಪ್ರಾರಂಭದಲ್ಲೇ ನಿಮಗೆ ಹೇಳಿದೆ, 2014ರಿಂದ ಒಂದು 10 ಪಟ್ಟು ಜಾಸ್ತಿ ಈಗ ಆಗಿರೋದ್ರಿಂದ ಯಾರೇ ಅಭ್ಯರ್ಥಿ ಕಾಂಗ್ರೆಸ್ JDS ಇರಲಿ, ಮತದಾರರು, ಯುವಕರು, ಸಾಮಾನ್ಯ ಜನ BJP ಪರವಾಗಿ ಒಲವು ಇದೆ. ಎಲ್ಲೋದ್ರೂ ಮೋದಿ 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 ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಹೀಗಾಗಿ ಈ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ 22 ಲೋಕಸಭಾ ಕ್ಷೇತ್ರ ಏನು ಕನಿಷ್ಠ ಗೆಲ್ಲಬೇಕು ಅಂತ ನಾವಿದ್ದೇವೆ. ಆ ಗುರಿ ಮುಟ್ತೇವೆ ಅನ್ನೋ ಅದಮ್ಯವಾದ ವಿಶ್ವಾಸ ನನಗಿದೆ. ಮತ್ತು ರಾಜ್ಯದಲ್ಲಿ ಪ್ರವಾಸ ಮಾಡಿ ಬಂದಾಗಲೂ ಸಹ ಮತದಾರರನ್ನು ಹತ್ತಿರದಿಂದ ನೋಡಿದ್ದೇನೆ. ಕಳೆದ 40 ವರ್ಷದ ನಿರಂತರ ಹೋರಾಟ, ಜನರ ಸಂಪರ್ಕ, ಇದೆಲ್ಲವೂ ಸಹ ನಾನು ಮಾಡಿದಂಥ ಅಂದಾಜು ಎಂದೂ ಸುಳ್ಳಾಗಿಲ್ಲ. ಇದು ಕೇವಲ ತೋರುಗಾಣಿಕೆಗೆ 22 ಗೆಲ್ತೇವೆ ಅನ್ನೋ ಪ್ರಶ್ನೆ ಅಲ್ಲ. JDS ಕಾಂಗ್ರೆಸ್ ಎಲ್ಲಿ ಗೆಲ್ತಾರೆ ಅಂತ ಯಕ್ಷ ಪ್ರಶ್ನೆ ಅವ್ರನ್ನ ಕಾಡ್ತಾ ಇದೆ. ಸರ್, 2020 ಸರ್ಕಾರವನ್ನು ನಡೆಸಿದಂಥ ಸಂದರ್ಭದಲ್ಲಿ ನಡೆದಂಥ ಘಟನಾವಳಿಗಳನ್ನು ಸಹ ನಾವು ನೋಡಿದ್ದೀವಿ. ಅದೇ ರೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP 104 ಸ್ಥಾನ ಬಂದರೂ ಸಹ ಅಧಿಕಾರದಿಂದ ವಂಚಿತ ಆಗಿರುವುದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಯಡಿಯೂರಪ್ಪನವರು ದುರಂತ ನಾಯಕರಾಗ್ತಾ ಇದ್ದಾರೆ ಅನ್ನುವಂಥ ಭಾವನೆ ಈ ಬಾರಿಯ ಚುನಾವಣೆಯಲ್ಲಿ ಕೆಲಸ ಮಾಡಬಹುದಾ? ನಾನು ನಿಮಗೆ ವಾಪಸ್ಸು ನೇರ ಪ್ರಶ್ನೆ ಕೇಳೋಕ್ಕೆ ಇಚ್ಛೆಪಡ್ತೇನೆ. ಇಂಥ ವಿಚಿತ್ರ ರಾಜಕೀಯ ಪರಿಸ್ಥಿತಿ ಮಧ್ಯೆನೂ ಸಹ ಭಾರತೀಯ ಜನತಾ ಪಾರ್ಟಿ 104 ಸೀಟನ್ನು ಗೆದ್ದಿದ್ದೇವೆ. ಸುಳ್ಳು ಭರವಸೆಗಳನ್ನು ಕೊಟ್ಟು JDS ಗೆದ್ದಿರೋದು 37 ಸೀಟು. ಎಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೋ ಅಂತ ತರಾತುರಿನಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಈಗ ಪಶ್ಚಾತ್ತಾಪ ಸಿದ್ದರಾಮಯ್ಯನವರು ಉಳಿದವರು ಪಡ್ತಾ ಇರೋದನ್ನು ನಿತ್ಯ ನೀವೇ TV ನಲ್ಲಿ ತೋರಿಸ್ತಾ ಇದ್ದೀರಾ, ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಓದ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನನಗೆ ಅದಮ್ಯವಾದ ವಿಶ್ವಾಸ ಇದೆ. 104 ಕ್ಷೇತ್ರ ಏನು ಕಡಿಮೆ ಅಲ್ಲ. ರಾಜ್ಯದ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಸುಮಾರು 18-20 ಕ್ಷೇತ್ರದ 1,500 2,000 ನಾವು ಸೀಟ್ ಕಳ್ಕೊಳ್ಳೋದೇ ಇದ್ದರೆ ನಾವು 124-125 ಸೀಟ್ ಗೆಲ್ತಾ ಇದ್ದು. ಸೊ ಹಾಗಾಗಿ ನನಗೆ ಇದರಿಂದ ಏನು ಪಶ್ಚಾತ್ತಾಪ ಇಲ್ಲ. 104 ಜನ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಜನರ ಭಾವನೆಗೆ ಸ್ಪಂದಿಸಿ ವಿರೋಧ ಪಕ್ಷ ನಮ್ಮ ಕರ್ತವ್ಯನ ನಿರ್ವಹಿಸ್ತೇವೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ವಿರೋಧ ಪಕ್ಷಕ್ಕೂ ಅಷ್ಟೇ ಜವಾಬ್ದಾರಿ ಇದೆ. ಅದನ್ನು ಪ್ರಾಮಾಣಿಕವಾಗಿ ನಾವೆಲ್ಲ ಒಟ್ಟಾಗಿ ಸೇರಿ ಸಾಮೂಹಿಕ ನೇತೃತ್ವ ನಿರ್ವಹಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಮತ್ತೆ ಬರ್ತೀನಿ. ನಿಮ್ಮ ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ. ಬಲಿಷ್ಠ BSY ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್.